ನಮಸ್ಕಾರ. ಇಲ್ಲಿ ಗೋವಾದಲ್ಲಿ 6-7 ದಶಕದಿಂದ ನೆಲೆದಂಥ ಎಲ್ಲ ಕನ್ನಡಿಗರಿಗೆ ನನ್ನ ವಂದನೆಗಳು. ನಾವು ಸುಮಾರು 60-70 ವರ್ಷಗಳ ಹಿಂದೆ ಕರ್ನಾಟಕದಿಂದ ಬಂದಂಥ ಇಲ್ಲಿ ನೆಲೆದು ಕನ್ನಡಿಗರಿಗೋಸ್ಕರ ಸುಮಾರು ಕೆಲಸನ ಮಾಡ್ತಾ ಇದ್ದೇವೆ. ಈ ವರ್ಷ ನೋಡಿದರೆ ತುಂಬ ಒಳ್ಳೆಯ ಸಂತೋಷದ ವಿಷಯ. ಎಲ್ಲರೂ ಈ ಗಣೇಶ ಹಬ್ಬನ ಒಳ್ಳೆಯ ರೀತಿಯಿಂದ ಆಚರಿಸ್ತಾ ಇದ್ದಾರೆ. ಎಲ್ಲರಿಗೆ ಗಣೇಶ ಹಬ್ಬದ ಶುಭಾಶಯಗಳು ಕೋರ್ತಾ, ಅದೇ ರೀತಿ ಈ ದಿನಗಳಲ್ಲಿ ಸುಮಾರು ಒಂದು ಚರ್ಚಿತ ವಿಷಯ ಅಂದರೆ ಕರ್ನಾಟಕ ಭವನ. ಅದರ ಮೇಲೆ ತುಂಬ ಸಂಘಟನೆಗಳಾಗಿ ಪದಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಗಡಿನಾಡು ಪ್ರದೇಶದ ಪ್ರಾಧಿಕರಣ ಪದಾಧಿಕಾರಿಗಳು ಗೋವಾದಲ್ಲಿ ಬಂದು ಆ ಕರ್ನಾಟಕ ಭವನಕ್ಕೋಸ್ಕರ ಸ್ಥಳವನ್ನು ನೋಡಲಿಕ್ಕೆ ಬಂದಿದ್ದರು. ಅದರಲ್ಲಿ ಅವರು ಕೆಲ ಜನರಿಗೆ ಸಿದ್ಧನ ಭೇಟಿ ಆಗಲಿ, ಕೆಲ ಕನ್ನಡ ಪರ ಸಂಘಟನಾ ಜನರಾಗಲಿ ಅವರಿಗೆ ಭೇಟಿ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದರು. ಅದರಲ್ಲಿ ನಾನು ಇದ್ದೆ. ಆದರೆ ಅದರ ನಂತರ ಕೆಲ ಕನ್ನಡ ಪರ ಸಂಘಟನೆಗಾಗಲಿ ಪದಾಧಿಕಾರಿಗಳೇ ಅವ್ರು ತಮ್ಮ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇದು ಒಂದೇ ಸಂಘಟನೆ ಇದೆಯಾ ಅಥವಾ ಅವರೊಬ್ಬರೇ ಇದ್ದಾರಾ, ಇವರಿದ್ದಾರಾ, ನಾವಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಮೋಸ್ಟ್ ವೆಲ್ಕಮ್ ಫಾರ್ ದಿಸ್. ಎಲ್ಲರೂ ಒಂದಾಗಿ ಮಾಡಿದರೆ ತಾನೇ ಕೆಲಸಗಳು ಆಗ್ತಾವೆ, ಇಲ್ಲದಿದ್ದರೆ ಆಗಲ್ಲ. ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಟೀಕೆ ಮಾಡೋ ವಿಷಯನ ಬಿಟ್ಟು ನಾವು ಮುಂದಾಗಿ ಬಂದು ನಾನು ಈ ಕೆಲಸಕ್ಕೆ ಮುಂದಾಗ್ತೇನೆ, ನಾನು ಮಾಡ್ತೇನೆ ಅಂತ ಮುಂದೆ ಬಂದರೆ ಯಾರು ನಮಗೆ ಬೇಡ ಅನ್ನಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಮಾಡಿದ್ರೆ ತಾನೇ ಇದು ಕೆಲಸ ಆಗೋದು. ಒಬ್ಬರು ಯಾರೋ ಸಿದ್ದನಮೆಟ್ಟಿ ಆಗಲಿ ಅಥವಾ ಯಾರೋ ನಮ್ಮ ಮೋಹನ್ ಶೆಟ್ಟರ್ ಆಗಲಿ ಅಥವಾ ನಾವಾಗಲಿ ಯಾರಾಗಲಿ ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಇದು. ಈಗಾಗಲೇ ನಾವು ನೋಡಿದ್ದೇವೆ, ಗೋವಾ ಗೌರ್ಮೆಂಟ್ ನಮಗೆ ಈ ಜಾಗನ ಕೊಡಲಿಕ್ಕೆ ಅಥವಾ ಕರ್ನಾಟಕ ಭವನ ನಿರ್ಮಾಣ ಮಾಡಲಿಕ್ಕೆ ಗೋವಾದಲ್ಲಿ ಅದರ ಬಗ್ಗೆ ನಮಗೆ ಏನು ಸ್ಪಂದನೆ ಕೊಡ್ತಾ ಇಲ್ಲ. ನಾವು ಹೋಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾನೂ ಇಲ್ಲ. ಸೊ ನಾವೆಲ್ಲರೂ ಒಂದಾಗಿ ಅವ್ರ ಜೊತೆ ಬೇಕಾದರೆ ಮಾತಾಡ್ಬೋದು. ಆದರೆ ಇದು ಒಳ್ಳೆ ನಮಗೆ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಕರ್ನಾಟಕ ಗೌರ್ಮೆಂಟ್ ಮುಂದಾಗಿ ತಾನೇ ಇದನ್ನು ಮಾಡಿಕೊಡ್ತೇನೆ ಅಂತ ಮುಂದಾಗಿ ಬಂದಿದ್ದಾದರೆ ನಾವು ಸುಮ್ಮನೆ ಅದಕ್ಕೆ ಅಡ್ಡಿ ಮಾಡಿ ಹಾಗೂ ಕೆಲಸನೂ ಆಗಲಾರ್ದಂತೆ ಮಾಡಿಕೊಳ್ಳೋದು ಬೇಡ. ನಾವು ಒಂದಾಗಿ ನಾನ್ ಪೊಲಿಟಿಕಲ್ ಸಂಘಟನೆ ಸಂಘ ಹಾಗೆ ಒಂದಾಗಿ ನಾವೆಲ್ಲರೂ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಮುಂದೆ ಏನು ಮಾಡಬೇಕು. ಅದು ಒಂದೇ ವಿಷಯ ಅಲ್ಲ, ಬಾಕಿ ತುಂಬ ವಿಷಯ ಇದ್ದಾವೆ. ಕನ್ನಡಿಗರ ಸುಮಾರು ಸಮಸ್ಯೆಗಳಿದ್ದಾವೆ. ಸುಮಾರು ವರ್ಷದ ಹಿಂದೆ ಮನೆಗಳು ಡೆಮೊಲ್ಯೂಷನ್ ಆಗಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಇದೆ. ಹಾಗೆ ಕನ್ನಡ ಶಾಲೆಗಳಿದ್ದಾವೆ, ಅದರ ಮೇಲೆ ಇದೆ. ಕನ್ನಡಿಗರ ಮೇಲೆ ಅತ್ಯಾಚಾರ ಅಂದರೆ ಅವರಿಗೆ ನೌಕರಿ ಸಿಗುವಾಗ ಅವರ ಹೆಸರು ಮೇಲೆ ಇದು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇದೆ. ತುಂಬ ವಿಷಯಗಳು ಇದ್ದಾವೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಆದರೆ ವಿಷಯನ ನಾವು ಚರ್ಚೆ ಮಾಡ್ತಾ ಇಲ್ಲದೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಏನಾದರೂ ಒಬ್ರಿಗೊಬ್ರು ಟೀಕಾ ಮಾಡ್ತಾ ಇದ್ದೇವೆ, ಇದು ಒಳ್ಳೆಯದಲ್ಲ. ಈಗ ಸಿದ್ದಣ್ಣ ಮೇಟಿ ಆಗಲಿ ಮೋಹನ್ ಶೆಟ್ಟರ್ ಆಗಲಿ ಮುಂದಾಗಿ ಮೋಹನ್ ಶೆಟ್ಟರ್ ಹೇಳಿದ್ರು ನಾವು ಒಂದಾಗಿ ನಾವೇ ಕಲೆಕ್ಷನ್ ಮಾಡಿ ಏನಾರು ಮಾಡೋಣ ಅಂತ ಅವರಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ವಿಷಯ. ಸಿದ್ದಣ್ಣ ಮೇಟಿ ಅವರು ತಮ್ಮಿಂದ ಏನಾರು ಗೌರ್ಮೆಂಟ್ ಫೆಸಿಲಿಟಿ ಸಿಗ್ಬೋದಾ ಕರ್ನಾಟಕದಿಂದ, ಅದು ಅವ್ರು ಪ್ರಯತ್ನ ಮಾಡ್ತಾ ಇದ್ದು, ಅದೂ ಒಳ್ಳೆಯ ವಿಷಯನೇ. ನಾವು ಅವ್ರ ಜೊತೆ ಇರಬೇಕು, ಅವರಿಗೆ ಟೀಕೆ ಮಾಡೋದು ಒಳ್ಳೆಯದಲ್ಲ. ನಾವು ಒಂದಾಗಿ ಮಾಡೋಣ, ಎಲ್ಲರೂ ಕೂಡಿ ಒಂದಾಗಿ ಮಾಡಿದ್ರೆ ತಾನೇ ಕೆಲಸಗಳು ಆಗುವು, ಇಲ್ಲದಿದ್ದರೆ ಯಾವ ಕೆಲಸ ಆಗಲ್ಲ. ಸೊ ನಂದೊಂದು ಎಲ್ಲರಿಗೆ ನಮ್ರ ವಿನಂತಿ ಇದೆ, ಎಲ್ಲರೂ ಒಂದಾಗಿ ಒಳ್ಳೆಯ ಒಂದು ಸಂಘಟನೆ ಮಾಡೋಣ, ಇದರ ಬಗ್ಗೆ ಚರ್ಚೆ ಮಾಡೋಣ. ನಾವು ಒಂದು ಕಮಿಟಿ ಮಾಡೋಣ, ಇದು ಮಾಡೋಣ ಅಂತ ಹೇಳ್ತಾ ಇದ್ದೀರಿ, ಅದು ಒಳ್ಳೆಯ ವಿಷಯ. ಆದರೆ ಕಮಿಟಿ ಮಾಡಲಿಕ್ಕೆ ವೇಳೆ ನಮ್ಮ ಹತ್ರ ಇದೆಯಾ ಇದು ನೋಡ್ಕೊಳ್ಳಿ. ಕಮಿಟಿಯಲ್ಲಿ ಯಾರಾದರೂ ನೀವು ಮುಂದಾಗಿ ಬರ್ತಾ ಇದ್ದೀರಾ ಇದನ್ನು ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾನು ಮುಂದಾಗಿ ನಾನು ಮಾಡ್ತೇನೆ ಅಂತ ಬರೋರು ಬೇಕಿಲ್ಲಿ. ಸಂಘಟನೆಯಲ್ಲಿ ನಾನು ಪದಾಧಿಕಾರಿ, ನಾನು ಪ್ರೆಸಿಡೆಂಟು, ನಾನು ಅದು ಇದು ಅಂತ ಕೂತ್ಕೊಳ್ಳೋದು ವಿಷಯ ಅಲ್ಲ. ಮುಂದಾಗಿ ಗ್ರೌಂಡ್ ಲೆವೆಲ್ ಮೇಲೆ ಕೆಲಸ ಮಾಡಿದ್ರೇ ಮಾಡ್ಕತ್ತೆ. ಲಾಸ್ಟ್ ಟೈಮ್ ನಾವು ನೋಡಿರ್ಬೋದು, ಎಲೆಕ್ಷನ್ ವೇಳೆಯಲ್ಲಿ ಪ್ರಧಾನಮಂತ್ರಿ ಅವರು ಹೇಳೋಗಿದ್ರು ನಮಗೆ, ಜೂನ್ 4 ನಂತರ ನೀವು ಗ್ರೌಂಡ್ ಮೇಲೆ ಹೋಗಿ ಎಲ್ಲ ಮನೆಗೆ ಹೋಗಿ ಯಾರಿಗೆ ಮನೆ ಇಲ್ಲ, ಯಾರು ಬಾಡಿಗೆಯಲ್ಲಿದ್ದಾರೆ, ಯಾರು ಮನೆಗೆ ತೊಂದರೆ ಇದೆ, ಅವರು 60 ವರ್ಷದ ಮೇಲೆ ಯಾರಿದ್ದಾರೆ ಅವ್ರ ಬಗ್ಗೆ ನಮಗೆ ತಿಳಿಸಿ ನಾವು ಅವರಿಗೆ ಏನಾದರೂ ಅವ್ರ ಬಗ್ಗೆ ಸ್ಕೀಮನ್ನು ನೋಡ್ತಾ ಇದ್ದೆ, ಅವ್ರಿಗೆ ಏನಾದರೂ ಹೆಲ್ಪ್ ಮಾಡುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನಾವು ಎಷ್ಟು ಮಟ್ಟಿಗೆ ಇದನ್ನು ಮಾಡ್ತಾ ಇದ್ದೇವೆ ನನಗೆ ಕಾಣ್ತಾ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾವು ಯಾರು ಮಾಡ್ತಾನೇ ಇಲ್ಲ ಮೋಸ್ಟ್ ಪ್ರಾಬಬ್ಲಿ. ಸೊ ಬೆಟರ್ ಇದು ನಾವು ಗ್ರೌಂಡ್ ಮೇಲೆ ಹೋಗಿ ಕೆಲಸ ಮಾಡೋಣ.
ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗ 7 ದಿವಸದ್ದು ವಿಸರ್ಜನೆ ಕಾರ್ಯಕ್ರಮ, ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮುಗಿದಿದೆ. 9 ದಿನದ ಕಾರ್ಯಕ್ರಮ ಒಂದು ನಾಳೆ ಇದೆ. ಶಂಭು ಶೆಟ್ಟರು ಮಾಪ್ಸಾದಲ್ಲಿ ನಾಳೆ ಅವ್ರದ್ದೊಂದು ವಿಸರ್ಜನೆ ಕಾರ್ಯಕ್ರಮ ಇದೆ. ಅವರೆಲ್ಲರಿಗೆ ನಮಗೆಲ್ಲರಿಗೆ ಕೋರಿಕೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಬನ್ನಿ ಒಂದಾಗಿ ಅದನ್ನು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗೋಣ, ಎಲ್ಲರೂ ಒಂದಾಗಿ ಆ ಕಾರ್ಯಕ್ರಮಕ್ಕೆ ನಾವು ಒಂದಾಗಿ ಅಲ್ಲಿ ಹೋಗಿ ಆ ವಿಸರ್ಜನೆ ಕಾರ್ಯಕ್ರಮಕ್ಕೆ ಅಲ್ಲಿ ಇರೋಣ. ಅದರ ಮುಂಚೆ ಬೇಕಾದರೆ ನಾಳೆ ತಾನೇ ನಾವು ಎಲ್ಲರೂ, ನೀವು ಫ್ರೀ ಇದ್ದರೆ ನಾವು ಮಧ್ಯಾಹ್ನವರೆಗೆ ಎಲ್ಲರೂ ಒಂದು ಕೂತ್ಕೊಂಡು ಈ ವಿಷಯದ ಮೇಲೆ ಚರ್ಚೆ ಮಾಡ್ಬೋದು. ಮಾಡಿಕೊಂಡು ನಾವು ಮುಂದಿನ ಏನು ಸ್ಟೆಪ್ ತೊಗೊಳ್ಬೇಕು, ನಾವು ಬೆಂಗಳೂರಿಗೆ ಹೋಗಿ ನಮ್ಮ ಎಜುಕೇಷನ್ ಬಗ್ಗೆ ಆಗಲಿ, ನಮ್ಮ ಕನ್ನಡ ಭವನದ ಬಗ್ಗೆ ಆಗಲಿ, ಯಾವುದೋ ವಿಷಯದ ಮೇಲೆ ಅವರಿಗೆ ಏನು ಅನುಮೋದನೆ ಕೊಡೋದಿದ್ದರೆ ಕೊಡೋಣ. ಗೌರ್ಮೆಂಟಿಗೆ ನಾವು ಅನುಮೋದನೆ ಕೊಡೋಣ. ಅವ್ರು ಯಾಕೆ ನಮಗೆ ಸ್ಥಾನನ ಕೊಡ್ತಾ ಇಲ್ಲ, ಜಾಗನ ಕೊಡ್ತಾ ಇಲ್ಲ, ಏನು ತೊಂದರೆ ಇದೆ ಅನ್ನೋದು ಕೇಳೋಣ. ನಾವೆಲ್ಲರೂ ಕೇಳಿದ್ರೆ ತಾನೇ ಅದರ ಬಗ್ಗೆ ನಮಗೆ ಅದರ ಉತ್ತರ ಸಿಗ್ಬೋದು. ಸೊ ದಯವಿಟ್ಟು ಮುಂದಾಗಿ ಬನ್ನಿ, ಎಲ್ಲರೂ ಒಂದಾಗಿ ಒಬ್ಬರೊಬ್ಬರ ಮೇಲೆ ಟೀಕೆ ಮಾಡೋದು ಬಿಟ್ಟು ನಾವು ಒಂದಾಗಿ ಒಂದು ಕೆಲಸ ಮಾಡೋಣ ಅಂತ ಇದು ನಿಮ್ಮೆಲ್ಲರಲ್ಲಿ ನನ್ನ ಕಳಕಳಿಯ ವಿನಂತಿ ಇದೆ. ನಮಸ್ಕಾರ.